साहब आपको देखने के लिए कोई आए हैं। Send him inside. अच्छा साहब। ನಮಸ್ಕಾರ. ನಮಸ್ಕಾರ ಸರ್. ವಾಹ್, ಎಷ್ಟು ದಿನಗಳಾಯ್ತು ಈ ಇಂಪಾದ ಕನ್ನಡ ಕೇಳಿ. ಬನ್ನಿ ಕೂತ್ಕೊಳ್ಳಿ. ಕನ್ನಡ? ನಾನು ಕನ್ನಡದವನೇ, ಬೆಂಗಳೂರಲ್ಲೇ ಹುಟ್ಟಿದ್ದು. ನೀವು ನಮ್ಮವರೇನೋ ವಿಷಯ ತಿಳಿದು ತುಂಬಾ ಸಂತೋಷವಾಯ್ತು. ನನಗೂ ಕನ್ನಡಿಗರಾದ ನಿಮ್ಮನ್ನು ನೋಡಿದ್ದು ಡೆಲ್ಲಿಯಲ್ಲೇ ಕರ್ನಾಟಕ ನೋಡಿದಷ್ಟು ಸಂತೋಷ ಆಯ್ತು. ತಾವು ಬಂದ ವಿಷಯ ಹೇಳಿ. ಸರ್ ಅದು ಕಮ್ ಆನ್, ಡೋಂಟ್ ವರಿ, ಧೈರ್ಯವಾಗಿ ಹೇಳಿ. ಲಾಯರ್ ಹತ್ರನೋ ಡಾಕ್ಟರ್ ಹತ್ರನೋ ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ತಾರೆ. ಹಾಗೆ ಒಬ್ಬ CBI ಆಫೀಸರ್ ಹತ್ರನೂ ಮುಚ್ಚಿ ಮರೆಯಲ್ದೆ ಹೇಳಿದ್ರೆ ನಿಮ್ಮ ಪ್ರಾಬ್ಲಮ್ ಏನೇ ಇದ್ರು ನಾನು ಸಾಲ್ವ್ ಮಾಡೋಕೆ ಪ್ರಯತ್ನ ಪಡ್ತೀನಿ. ಆ ನಂಬಿಕೆ ಮೇಲೆ ನಾವಿಲ್ಲಿಗೆ ಬಂದಿದ್ದೀವಿ ಸರ್. ಹೇಳಿ. ಸತ್ತು ಹೋಗಿರೋ ನನ್ನ ಮಗ ಆನಂದ್ ನಿಮ್ ತಮ್ಮ ಅಂತ ತಿಳ್ಕೊಂಡು ನನ್ನ ನ್ಯಾಯ ದೊರಕಿಸಿಕೊಡಿ ಸರ್. ನಮ್ಮ ಅಣ್ಣನ ಆತ್ಮಕ್ ಶಾಂತಿ ಸಿಗ್ಬೇಕಾದ್ರೆ, ಈ ವಯಸ್ಸಾದ ಜೀವಕ್ ನ್ಯಾಯ ಸಿಗ್ಬೇಕಾದ್ರೆ, ಸತ್ಯ ಧ್ವನಿ ಆಕಾಶಕ್ಕೇರ್ಬೇಕಾದ್ರೆ ನೀವ್ ಈ ಕೇಸ್ನ ತಗೊಳ್ಳೇಬೇಕು ಸರ್. ನಿಜವಾದ ಕೊಲೆಗಾರನ ಕಂಡು ಹಿಡಿದು ಮುಚ್ಚಿರೋ ನ್ಯಾಯ ದೇವತೆ ಕಂಡು ಬಿಡಿಸಿ ನನ್ನ ನ್ಯಾಯ ದೊರಕಿಸಿಕೊಡಿ ಸರ್. ನಿಮ್ ಕಾಲು ಹಿಡ್ಕೊಳ್ತೀನಿ. ನೀವು ಹಾಗೆಲ್ಲ ಮಾಡಬಾರ್ದು, ಸಮಾಧಾನ ಮಾಡ್ಕೊಳ್ಳಿ. ಸತ್ತ ಸ್ವರ್ಗ ಸೇರೋ ನಿಮ್ಮ ಮಗನ್ನ ನನ್ನಿಂದ ವಾಪಸ್ ತಂದ್ಕೊಡಕ್ಕಾಗಲ್ಲ. ಸತ್ಯದ ಧ್ವನಿ ಎತ್ತಿ ಹಿಡಿಯಕ್ಕೆ ಹುತಾತ್ಮನಾದ ನಿಮ್ಮ ಮಣ್ಣನ ಪ್ರಾಣನ ನನ್ನಿಂದ ಕೊಡಕ್ಕಾಗಲ್ಲ. ಆದ್ರೆ ನಿಮ್ಗಾಗಿರೋ ಅನ್ಯಾಯದ ವಿರುದ್ಧ ಹೋರಾಡಿ ನ್ಯಾಯ ದೊರಕಿಸ್ಕೊಡಕ್ಕೆ ಈ ಕೇಸ್ ತಗೊಂಡೇ ತಗೋತೀನಿ. ವೆಲ್, ಇಟ್ಸ್ ಅ ಪ್ರಾಮಿಸ್. ಮಿಸ್ಟರ್ ಶ್ಯಾಮರಾವ್, ನೀವಿಬ್ರು ಬೆಂಗಳೂರು ಹೊರಡಿ. ನನಗೆ ಡಿಪಾರ್ಟ್ಮೆಂಟಲ್ ಪ್ರೊಸೀಜರ್ಸ್ ಕೆಲವಿವೆ, ಅದನ್ನು ಮುಗಿಸ್ಕೊಂಡು ನಾಡೋದು ನಾನು ಬರ್ತೀನಿ. ಆಗಲಿ ಸರ್. What nonsense you are speaking? Do you know who I am? I am Sub Inspector Harish Chandra. Don't talk rubbish. Idri phone na. May I come in? Yes. Please come inside. Vijay Kumar, MA, First Grade Officer, CBI Crime Branch, New Delhi. I am Sub Inspector Harish Chandra. Nice meeting you. I need your full cooperation. Cooperation? Yeah. ಯಾವುದರಲ್ಲಿ? ಇಂದಿರಾನಗರ್ 10ನೇ ಕ್ರಾಸ್ ಕೇಸ್. ಆ ಕೇಸ್ ಆಗಲೇ ಕೋರ್ಟಲ್ಲಿ ಇತ್ಯರ್ಥ ಆಗಿ ತೀರ್ಪು ಹೇಳ್ಬಿಟ್ಟಿದೆ. ಆ ಫೈಲ್ನ ಕ್ಲೋಸ್ ಮಾಡ್ಬಿಟ್ಟಿದ್ದೀವಿ. ಕ್ಲೋಸ್ ಆಗಿರೋ ಫೈಲ್ನ ರಿಓಪನ್ ಮಾಡಕ್ಕೆ, ಡೆಡ್ ಆಗಿರೋ ಕೇಸ್ಗೆ ರೀಲೈಫ್ ಕೊಡಕ್ಕೇನೆ ನಮ್ ಡಿಪಾರ್ಟ್ಮೆಂಟ್ ಇರೋದು. ಅದಕ್ಕಾಗಿ ಕೇಸಿಗೆ ಸಂಬಂಧಪಟ್ಟ ಫೈಲ್ಸ್, ಡೀಟೇಲ್ ರಿಪೋರ್ಟ್ಸ್ ಎಲ್ಲ ನನಗೆ ಬೇಕು. ಸರ್ ಅದೇ ನನಗೆ ಬೇಕು. ಐಮ್ ಸಾರಿ ಸರ್, ಅದಿಲ್ಲ. ವಾಟ್ ಡು ಯು ಮೀನ್? ಆಕ್ಸಿಡೆಂಟ್ ಆಗಿದ್ದು ಇಂದಿರಾನಗರಲ್ಲಿ ತಾನೆ? ಎಸ್. ಇದು ಇಂದಿರಾನಗರ್ ಪೊಲೀಸ್ ಸ್ಟೇಷನ್ ತಾನೆ? ಆಫ್ ಕೋರ್ಸ್. ಅಂದಮೇಲೆ ಅದಿಲ್ಲೇ ಇರಬೇಕು. ನಾನು ಹೇಳಿದ್ದು ಕೋರ್ಟ್ ನಲ್ಲಿದೆ ಅಂತ. ವೆರಿ ಗುಡ್. ಯಾವುದೋ ಫೈಲ್ ಕೋರ್ಟ್ ಹೋದ್ರು ಅದರ ಜೆರಾಕ್ಸ್ ಕಾಪಿ ನಿಮ್ಮ ಹತ್ರ ಇರ್ಬೇಕಲ್ಲ, ಅದನ್ನ ಕೊಡಿ ಸಾಕು, ಜಸ್ಟ್ ಫಾರ್ ರೆಫರೆನ್ಸ್ ಸೇಕ್. ಆ ರಿಪೋರ್ಟ್ ಫೈಲ್ಸ್ ಎಲ್ಲ ನಮ್ಮ ಹೈಯರ್ ಆಫೀಸರ್ ಹತ್ರ ಇದೆ. ಒಂದು ಜವಾಬ್ದಾರಿ ಹುದ್ದೆಲಿರೋ ನೀವು ಈ ರೀತಿ ಹೇಳ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಅಂಡ್ ಯು ಬೀಯಿಂಗ್ ಎ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್, ಇಷ್ಟು ಬೇಜವಾಬ್ದಾರಿಯಿಂದ. ಸರ್, ನೋ ಪ್ರಾಬ್ಲಮ್. ಇದನ್ನ ಸಾಲ್ವ್ ಮಾಡಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಲುಕ್ ಆಫೀಸರ್, ಈ ವಿಷಯನ ನಿಮ್ಮ ಹೈಯರ್ ಅಥಾರಿಟೀಸ್ಗೆ ತಿಳಿಸಿ ಆದಷ್ಟು ಬೇಗ ಆ ಫೈಲ್ನ ನನಗೆ ತಲುಪಿಸಬೇಕು. ಅಬವ್ ಆಲ್, ಇಂದಿರಾನಗರ್ 10ನೇ ಕ್ರಾಸ್ ನನ್ನ ನೋಡ್ಬೇಕು. ಕರೆಕ್ಟ್? ಕಮ್ ಆನ್. ನೈಫ್ ಕೊಡು. ಕೊಡಯ್ಯ. ತಗೊಳ್ಳಿ ಸರ್. ರೀ 840, ಈ ತೊಟ್ಟಿಯಿಂದ ಬೋರ್ಡ್ಗೆ ಎಷ್ಟು ದೂರ ಇದೆ ಅಂತ ಮೆಜರ್ ಮಾಡಿ. ಎಸ್ ಸರ್. ಜೊತೆಗೆ ಈ ತೊಟ್ಟಿ ಹೈಟು ಮೆಜರ್ ಮಾಡಿ. ಎಸ್ ಸರ್. ಆ ಬೋರ್ಡ್ ಹೈಟು ಮೆಜರ್ ಮಾಡಿಲ್ಲ ಸರ್? ಇವನು ಮೆಜರ್ ಮಾಡಿ. ಎಸ್ ಸರ್. ಟೇಪ್ ಎಲ್ಲಿದೆ?
ಅಳತೆ ಎಲ್ಲ ಸರಿಯಾಗಿ ತಗೊಂಡಿದ್ದೀನೋ 420 ಎರಡು ತಗೊಂಡಿದ್ದೀನಿ ಸರ್. ಸರ್ ನೀವ್ ಹೇಳಿದ ಕೆಲಸ ಎಲ್ಲ ಮಾಡಾಯ್ತು ಸರ್. ಉದ್ದ ಆಗ್ಲ ಎಲ್ಲ ಸರಿಯಾಗಿ ಅಳತೆ ತಗೊಂಡಿದ್ದೀನಿ ಸರ್. ಈಗ ಸುತ್ತಿ ಒಳಗಿಟ್ಕೊಂಡ್ ಬನ್ನಿ. ಸರ್ ಒಂದು ರಿಕ್ವೆಸ್ಟ್. ಏನ್ರಿ ಅದು? ನಾನು ರಿಪೋರ್ಟ್ ತುಂಬಾ ಚೆನ್ನಾಗಿ ಬರೀತೀನಿ ಸರ್. ಎಲ್ಲಾದ್ರೂ ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ರೆಕಮೆಂಡ್ ಮಾಡಿ ಸರ್. ಅಯ್ಯೋ ಬೇಡಿ ಸರ್, ಎಷ್ಟೋ ಮನೆ ಹಾಳಾಗೋಗ್ಬಿಡುತ್ತೆ. ಏರ್ ಕಂಡೀಷನ್ ಸಿಟಿ ಅಂತ ಹೆಸರಾಗಿದ್ದ ಬೆಂಗಳೂರು ಈಗ ಹಾಟ್ ಕಂಡೀಷನ್ ಸಿಟಿ ಆಗ್ಬಿಟ್ಟಿದೆ. ವಾಟ್ ಇಸ್ ಯುವರ್ ಒಪಿನಿಯನ್? ಹೌದು ಸರ್. ಕರೆಕ್ಟ್ ಸರ್. ಇಲ್ಲೂ ಅದೇ ಕರೆಕ್ಟ್. ನಾನಲ್ಲ. ಬನ್ನಿ ಸ್ವಲ್ಪ ಕೂಲ್ ಡ್ರಿಂಕ್ಸ್ ತಗೊಳ್ಳೋಣ. ನಡೀರಿ ಸರ್. ಏಟ ಎಂದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಡೆಲ್ಲಿಯಿಂದ ಸಾಹೇಬರು ಬಂದಿಯಾರೆ. ಜಿಲ್ ಅಂತ ಕೂಲ್ ಡ್ರಿಂಕ್ಸ್ ತರ್ಪಡಯ್ಯ. ಸರ್ ಇವ್ ನಿಧಾನಲ್ಲ ಸರ್, ಇದಾನೆ. ಬಹಳ ಒಳ್ಳೆ ಮನುಷ್ಯ ಸರ್. ತಾವು ಯಾವಾಗ ಬಂದ್ರು ತಮಗೆ ಓಸಿಯಲ್ಲಿ ಕೂಲ್ ಡ್ರಿಂಕ್ಸ್ ಕೊಡ್ತಾರೆ. ಅಯ್ಯಪ್ಪ, ಎಷ್ಟು ವರ್ಷಗಳಿಂದ ಇಲ್ಲಿ ಅಂಗಡಿ ಇಟ್ಟಿದ್ಯಾ? കുറച്ച് 100 ವರ್ಷ ಆವನಲ್ಲಿ. ಯಾವ ನಿಂದು? തിരുവനന്തപുരമാണോ? ಇಲ್ಲಿ ರೌಡಿಗಳ ಕಾಟ ಜಾಸ್ತಿ ಇದೆಯಾ? അയ്യോ നിറയെ ഉണ്ട് സാർ. ആന இந்த ഓഫീസറാലേ ഞങ്ങൾ സേഫ് സാർ. കൊല്ലം ഓഫീസർ സാർ, കൊല്ലം. ಸರಿ, ದುಡ್ಡು ತಗೋ. അയ്യോ വേണ്ട ചേട്ടാ, നിങ്ങൾക്ക് ഞങ്ങൾ മനസ്സാരെ കുടിക്കും. ನಿನ್ನ ಮನಸಾರೆಲ್ಲ ಮನೇಲಿ ಇಟ್ಕೋ, ತಗೋ. ചേട്ടാ ಅದ್ರೊಳೊಂದು ಸಿಗ್ನೇಚರ್ ಹಾಕು. എന്താ പറഞ്ഞു? ಅದು ಸ್ಪಾಟ್ ಇನ್ಸ್ಪೆಕ್ಷನ್ ರಿಪೋರ್ಟ್. സിഗ്നേച്ചർ ആണോ? ಹಾಕು. ಹಲೋ. ಹಲೋ ಸರ್, ನೀವ್ ಯಾವಾಗ ಬಂದ್ರಿ? ನಾನು ಬಂದು 3 ದಿನ ಆಯ್ತು. ನೀವು? ಈಗ ತಾನೇ ಬಂದೆ. ಟ್ರೈನ್ ಇಳ್ತು ಆನಂದ್ ತಂದೆನ ಮನೆಗೆ ಬಿಟ್ಟು ಬಂದೆ. ಪ್ಲೀಸ್ ಕಮ್ ಇನ್ಸೈಡ್. ಬನ್ನಿ. ವೇಟ್ ಕೂತ್ಕೊಳ್ಳಿ. ನೀವು 3 ದಿವಸ ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ರಿ. ಹಾ ಹೇಳಿದ್ದೆ. ಒಂದ್ ನಿಮಿಷ, ಕಾಫಿ. ನೋ ಥ್ಯಾಂಕ್ಸ್. ಈಗ ತಾನೇ ಬರ್ತಾ ಇದ್ದೀರಾ? ಆಮೇಲೆ ಇದೆಯಲ್ಲ ಫಾರ್ಮಾಲಿಟೀಸ್, ಕಾಫಿ, ಟೀ, ಅದು ಇದು ಎಕ್ಸೆಟ್ರಾ ಎಕ್ಸೆಟ್ರಾ. ಯಾವಾಗ್ನಿಂದ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀರಾ? ಒಳ್ಳೆ ಮುಹೂರ್ತ ನೋಡಿ. ಏನಂದ್ರಿ? ಆಲ್ರೆಡಿ 50% ಮುಗಿದೋಯ್ತು. ವಾಟ್? 50% ಆಗೋಯ್ತಾ? ಎಸ್, ದಟ್ ಇಸ್ ಅವರ್ ಟ್ರೇಡ್ ಸೀಕ್ರೆಟ್. ನೀವು ನನ್ನನ್ನು ಡೆಲ್ಲಿಯಲ್ಲಿ ಮೀಟ್ ಮಾಡಿದ ವಿಷಯ ಊರಿಗೆಲ್ಲ ಗೊತ್ತಾಗಿ ಎಲ್ಲಿ ನಮ್ಮ ಇನ್ವೆಸ್ಟಿಗೇಷನ್ ತೊಂದರೆ ಆಗುತ್ತೋ ಅಂತ ನೀವು ಟ್ರೈನಲ್ಲಿ ಬರೋಕ್ಕೆ ಮುಂಚೆನೆ ನಾನು ಫ್ಲೈಟಲ್ಲಿ ಬಂದು FIR ತಯಾರು ಮಾಡಿಬಿಟ್ಟೆ. ವೆಲ್, ದಿಸ್ ಇಸ್ ಮೈ ಹೋಟೆಲ್ ಆಸ್ ವೆಲ್ ಆಸ್ ಮೈ ಟೆಲಿಫೋನ್ ನಂಬರ್. ಒನ್ ಮೋರ್ ಥಿಂಗ್, ಈ ಕೇಸ್ ಮುಗಿಯೋವರೆಗೂ ನೀವು ಊರು ಬಿಟ್ಟು ಎಲ್ಲೂ ಹೋಗಬಾರ್ದು. ಅಂದ್ರೆ ನಮ್ಮ ಇನ್ವೆಸ್ಟಿಗೇಷನ್ಗೆ ತಮ್ಮ ಸಹಾಯ ಬೇಕಾಗುತ್ತೆ. ವಿತ್ ಪ್ಲೆಜರ್. ದಟ್ಸ್ ಆಲ್ ಮೇಡಮ್. ಮೇಡಮ್ಮ, ನನ್ನ ಹೆಸರು ದೀಪಾ ಅಂತ. ಸಿ ಯು ದೀಪಾ. ಓಕೆ, ಸಿ ಯು. ಅದು ನನ್ನ ಮಗನ ಮದುವೆ 6 ತಕ್ಷಣದಲ್ಲಿ ತೆಗೆದ ಫೋಟೋ. ಮದುವೆ ಆಗಿ 1 ವರ್ಷ ಕೂಡ ಆಗಲಿಲ್ಲ, ಆಗ್ಲೇ ಈ ಗತಿ. ಸಮಾಧಾನ ಮಾಡ್ಕೊಳ್ಳಿ. ಇಳಿ ವಯಸ್ಸಿನಲ್ಲಿ ಎಲ್ಲರೂ ಮಕ್ಕಳ ಆಶ್ರಯನ ಬಯಸ್ತಾರೆ. ಆದ್ರೆ ವಿಧಿ ಕೆಲವ್ರಿಗೆ ಅದನ್ನ ಇಲ್ಲ ಅನ್ನಿಸ್ಬಿಡುತ್ತೆ. ಏನ್ ಮಾಡೋದು? ಶಾಮರಾಯರೇ, ಆಕ್ಸಿಡೆಂಟ್ ಆಗಿದ್ದ ದಿನ ನಿಮ್ಮ ಮಗ ಸೊಸೆ ಎಲ್ಲಿ ಹೋಗಿದ್ರು? ಇಂಟರ್ವ್ಯೂ ಅಂತ ಹೋಗಿದ್ರು. ಇಂಟರ್ವ್ಯೂನ? ಯಾರಿಗೆ? ನನ್ನ ಸೊಸೆಗೆ. ನಿಮ್ಮ ಸೊಸೆಗ? ಹೌದು. ನನ್ನ ಮಗ ಕಾಲೇಜಲ್ಲಿ ಲೆಕ್ಚರರು. ಅವನ ಕೆಲ್ಸಕ್ಕೆ ಹೋದ್ಮೇಲೆ ಹೊತ್ತು ಕಳೆಯೋಕೆ ನಾನು ಅಲ್ಲಿ ಇಲ್ಲಿ ಸ್ನೇಹಿತರಲ್ಲಿ ಹೋಗ್ತಿದ್ದೆ. ಮನೆಯಲ್ಲಿ ಸೊಸೆ ಒಬ್ಬಳೆ. ಬೇಜಾರಾಗುತ್ತೆ, ಕೆಲ್ಸಕ್ಕೆ ಸೇರ್ಕೋತೇನೆ ಅಂದ್ಲು. ನಂದೇನು ಅಭ್ಯಂತರ ಇರಲಿಲ್ಲ. ಅದಕ್ಕೆ ಸರಿಯಾಗಿ ಕೆಲಸದ ಇಂಟರ್ವ್ಯೂ ಬಂತು. ಕೆಲಸದ ಇಂಟರ್ವ್ಯೂಗೋಸ್ಕರ ಮನೆಯಿಂದ ಹೋದ್ರು. ಮಗ ಸೊಸೆ ಇಬ್ಬರು ಬರ್ತಾರೆ ಅಂತ ದಾರಿ ಕಾಯ್ತಾ ಇದ್ದೆ. ಆದ್ರೆ ಬಂದಿದ್ದು ಶಾಮರಾಯರೇ, ಧೈರ್ಯ ತಂದ್ಕೊಳ್ಳಿ. ಕಂಟ್ರೋಲ್ ಯುವರ್ ಸೆಲ್ಫ್. ನಾನೀಗ ಬರ್ತೀನಿ. ಆಯ್ತು ಸರ್. ದೀಪಾ, ನಿಮ್ಮ ಅಣ್ಣನ ಬರಹದ ಶೈಲಿ ಅದ್ಭುತವಾಗಿದೆ. ಈ ಪತ್ರಿಕೆಗಳಿಂದ ಇನ್ವೆಸ್ಟಿಗೇಷನ್ ಕ್ಲೂ ಸಿಗದೆ ಹೋದ್ರು ಸ್ಪಾರ್ಕ್ ಸಿಕ್ಕುತ್ತೆ. ಅದನ್ನ ಭಾಷಾ ಜ್ಞಾನ ಮೆಚ್ಚುವಂಥದ್ದು. ಪ್ರತಿ ಪುಟದಲ್ಲೂ ಪ್ರತಿ ಕಾಲಂನಲ್ಲೂ ಸತ್ಯ ನ್ಯಾಯನ ಎತ್ತಿಡಿಯೋ ಆತನ ಆವೇಶ ಅರ್ಥ ಆಗುತ್ತೆ. ನಮ್ಮ ಕನ್ನಡದಲ್ಲೂ ಇಂಥ ಹರಿತವಾದ ಪದಗಳಿದೆ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ನಮ್ಮ ಅಣ್ಣ ಕನ್ನಡದಲ್ಲಿ ಎಮ್ಮೆ ಓದೋರೆಲ್ಲ ಇಷ್ಟು ಚೆನ್ನಾಗಿ ಬರೆಯಲ್ಲ ದೀಪಾ. ಈ ರೀತಿ ಬರೆಯೋದು ಒಂದು ಕಲೆ, ಹುಟ್ಟಿನಿಂದ ಬರಬೇಕಾದ ಒಂದು ಅಂಶ. ಹೀಗ್ ನಮ್ಮ ಅಣ್ಣನ್ ಹೊಗಳ್ತಾ ಇದ್ರೆ ಬೆಳಗಾಗತ್ತಷ್ಟೇ. ನೀವಿನ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಬೆಳಗ್ಗೆಯಿಂದ ತುಂಬಾ ಓಡಾಡಿದ್ದೀರಾ. ನಮ್ ಕೆಲ್ಸದಲ್ಲಿ ಬರೀ ಓಡಾಟ ಮಾತ್ರ ಅಲ್ಲ, ಎಲ್ಲಾ ರೀತಿಯ ದೊಂಬರಾಟನೂ ಇರುತ್ತೆ.
ಅದ್ ಸರಿ, ಊಟ ಮಾಡ್ಕೊಂಡು ಹೋಗ್ಬೋದಲ್ಲ? ಥ್ಯಾಂಕ್ ಯು ಸರ್. ಮನೇಲಿ ಬೆಳಗ್ಗೆ ಮಾಡಿದ್ದಿದೆ, ವೇಸ್ಟ್ ಆಗುತ್ತೆ. ಹೌದೌದು, ಅನ್ನಂ ಬ್ರಹ್ಮಾಸ್ಮಿ ಅಂತಾರೆ. ಅನ್ನ ವೇಸ್ಟ್ ಮಾಡೋದು ನ್ಯಾಷನಲ್ ವೇಸ್ಟ್. ಎಸ್ ಸರ್, ಯು ಆರ್ ರೈಟ್. ಬರ್ತೀನಿ. ಗುಡ್ ನೈಟ್. ನಿಮ್ಮ ಅಣ್ಣನ ಬರಹದ ಶೈಲಿ ಅದ್ಭುತವಾಗಿದೆ. ಈ ಪತ್ರಿಕೆಗಳಿಂದ ಇನ್ವೆಸ್ಟಿಗೇಷನ್ ಕ್ಲೂ ಸಿಗದೆ ಹೋದ್ರು ಸ್ಪಾರ್ಕ್ ಸಿಕ್ಕುತ್ತೆ. ಆತನ ಭಾಷಾ ಜ್ಞಾನ ಮೆಚ್ಚುವಂಥದ್ದು. ಪ್ರತಿ ಪುಟದಲ್ಲೂ ಪ್ರತಿ ಕಾಲಂನಲ್ಲೂ ಸತ್ಯ ನ್ಯಾಯನ ಎತ್ತಿಡಿಯೋ ಆತನ ಆವೇಶ ಅರ್ಥ ಆಗುತ್ತೆ. ವೆಲ್ಕಮ್ ವೆಲ್ಕಮ್. ನೀನ್ ಊಟಿಯಿಂದ ಬರ್ತೀಯೋ ಇಲ್ವೋ ಅಂತ ಅನುಮಾನ ಪಟ್ಟಿದ್ದೆ. ಅನುಮಾನ ಯಾಕೆ? ಇರೋ ಬಣ್ಣನ್ ಹುಡ್ತಪ್ಪಕ್ ಬರ್ದೇ ಇರ್ತೀನಾ? ನಿನಗೆ ಪ್ರಿಪರೇಟರಿ ಎಕ್ಸಾಮ್ ಇತ್ತಲ್ವಾ, ದಟ್ಸ್ ವೈ ಮೈ ಡಿಯರ್ ಸಿಸ್ಟರ್. ಇದ್ರೆ ವರ್ಷಕ್ಕೊಂದ್ಸಲ ಬರೋ ನೀನ್ ಹುಡ್ತಪ್ಪಕ್ ಬರ್ದೇ ಇರ್ತೀನಾ? ಏನಣ್ಣ ಇಷ್ಟೊಂದ್ ಬಡವಾಗ ಹೋಗಿದ್ಯಾ? ಊಟ ತಿಂಡಿ ಸರಿಯಾಗಿ ಮಾಡ್ತಾ ಇದೀಯೋ ಅಥವಾ ಈ ನಿನ್ನ ಮುದ್ದಿನ ತಂಗಿ ಊಟಿಲ್ ಹೇಗಿದ್ದಾಳೋ ಏನ್ ಮಾಡ್ತಾ ಇದ್ದಾಳೋ ಅಂತ ಯೋಚಿಸ್ಕೊಂಡ್ ಕೂತ್ಬಿಟ್ಟಿರ್ತೀಯೋ? ಅದ್ರ ಬಗ್ಗೆ ಏನು ಯೋಚನೆ ಬೇಡ. ಯಾಕೆಂದ್ರೆ ಈ ಶಿಸ್ತಿನ ಸಿಪಾಯಿ ಅಣ್ಣನ್ ತಂಗಿ ನಾನು. ಅದ್ ಸರಿ ದೀಪಾ, ತುಂಬಾ ಸುಸ್ತಾಗಿ ಬಂದಿದ್ಯಾ, ಮೊದಲು ರೆಸ್ಟ್ ತಗೋ, ಆಮೇಲೆ ಹೊಟ್ಟೆಗೆ ಸ್ಟಾಪ್. ಹೊಟ್ಟೆ ರೆಸ್ಟ್ ಆಮೇಲೆ, ಮೊದ್ಲು ಸ್ನಾನ ಪೂಜೆ. ಇವತ್ ಅಡ್ಗೆಗೆ ಪಕ್ಕದ ಮನೆ ಸರೋಜಮ್ಮನ್ ಹೆಲ್ಪ್ ತಗೋತಾ ಇದೀನಿ. ಓಕೆ? ಯಾಕೆ ಅಂತ ಕೇಳಿದ್ರೆ ಬಿಡ್ತೀಯಾ? ಸೋಕೆ. ಇತ್ತೀಚೆಗೆ ಅನುಮಾನ ಬರ್ತಿದೆ ದೀಪಾ, ನಿನ್ ತಾಯಿನೋ ತಂಗಿನೋ ಅಂತ. ಮಾತಾಡ್ಬೇಡ, ಮೊದ್ಲು ಸ್ನಾನ ಮಾಡ್ಕೊಂಡು ಮಡಿ ಉಟ್ಕೊಂಡ್ ಬಾ. ಅಷ್ಟೊತ್ತಿಗೆ ಪೂಜೆಗೆ ರೆಡಿ ಮಾಡ್ತೀನಿ. ಎಸ್ ಬಾಸ್. ಅಂತೂ ಇವಳು ಮಕ್ಕಳಾಗಿ ಹುಟ್ಟೋರು ಅದೃಷ್ಟವಂತರು. ದೀಪಮ್ನವ್ರೆ, ಐ ಆಮ್ ರೆಡಿ ವಿತ್ ಮಡಿ. ಸಾಕಾಗಲ್ಲ, ಇನ್ನೂ ಇದೆ. ಕೈ ಮುಗಿ. Happy birthday to you. Thank you. Birthday presentation. Oh, how nice. ಹೀಗಿದು ನಿನ್ ಮುಂದಿನ ಬರ್ಡೇಗೆ ವಾಚ್ ಸೂಟು ಕೊಡ್ತೀನಿ. ಓಕೆ?